ನಮಸ್ಕಾರ, ನಾನು ಸಿಂಧು. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಕಾನ್ಸೆಪ್ಟು ಗೊತ್ತಾಗ್ತಾ ಇರ್ಬೋದು. ನಾನು ಟೊಮೊಟೊ ಹಣ್ಣು ತೋರಿಸ್ತಾ ಇದ್ದೀನಲ್ಲ, ಆ ಟೊಮೊಟೊ ಹಣ್ಣಿಂದ ಶುರು ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಫಸ್ಟ್ ರೆಸೊಲ್ಯೂಷನ್, ಈ ಮಂತ್ ರೆಸೊಲ್ಯೂಷನ್ ಮರ್ತೋಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿಬಿಡೋಣ, ಆಯಿತಾ? ನನ್ನ ರೆಸೊಲ್ಯೂಷನ್ ಏನು ಹೇಳ್ರಿ, ಸೊಪ್ಪು ಬೆಳೆಯೋದು. ಸೊಪ್ಪು ಬೆಳೆಯೋದಕ್ಕಿಂತ ಮುಂಚೆ ಇವಾಗ ಆಲ್ರೆಡಿ ಬೆಳ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಏನೋ ಚಿತ್ರಾನ್ನ, ಮೊಸರನ್ನ ಈ ಥರದಕ್ಕೆ ಬಳಸ್ಕೋಬೋದು. ಟೊಮೊಟೊ ಹಣ್ಣು ಏನು ಮಾಡ್ತೀರಾ, ಸಾಂಬಾರಿಗೆ ಹಾಕ್ತೀರಾ? ನಾಲ್ಕು ಟೊಮೊಟೊ ಸಾಂಬಾರಿಗೆ ಎಲ್ಲಿ ಸಾಕಾಗತ್ತೆ ಹೇಳ್ರಿ. ಟೊಮೊಟೊ ಬಿಡ್ತಿದ್ದಂಗೆ ಕಿತ್ಕೊಂಡು ನೀಟಾಗಿ ತೊಳ್ಕೊಂಡು ಬಾಯಿಗೆ ಹಾಕ್ಕೊಬಿಡ್ಬೇಕು ಅಷ್ಟೇ. ಅದು ಸಾಂಬಾರಲ್ಲಿ ಏನು ಬೇಯೋದು, ನಮ್ಮ ಹೊಟ್ಟೆಲ್ಲೇ ಬೇಯ್ಕೊಬಿಡುತ್ತಲ್ವ, ಅಷ್ಟೇ. ಸೊ ಇದು ನಮ್ಮ ಮನೆ ಹತ್ರ ಇರೋ ಗಿಡಗಳು. ಇವಾಗಿನ್ನೂ ಎಲ್ಲ ಚಿಗುರುತ್ತಾ ಇದ್ದಾವೆ, ಪುಟಾಣಿ ಸಸಿಗಳು. ಹಾಗಾಗಿ ಎಲ್ಲ ಮುಗಿಸ್ಬಿಟ್ರೆ 1 ಎಕರೆ ತೋಟ ತಗೊಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತೋಟನ ಗದ್ದೆನ? ಗದ್ದೆ ತಾನೇ, ತೋಟ ಅಲ್ಲ. ತೋಟ ಅಂದರೆ ಅಡಿಕೆ ಬೆಳೆಯೋದಲ್ವಾ. ತೋಟ ತಗೊಳ್ಳಲ್ಲ ನಾನು, ಅಡಿಕೆ ಬೆಳೆಯೋಲ್ಲ ನಾನು. ಈ ಥರ ತರಕಾರಿಗಳನ್ನೇ ಬೆಳಿಬೇಕು. ಸೊ ಹಂಗಾಗಿ ಗದ್ದೆ ತೊಗೊತೀನಿ. ಗದ್ದೆನ ತೋಟನ ಫಸ್ಟ್ ತಿಳ್ಕೊತೀನಿ, ಗದ್ದೆನ ತೋಟನ ಅಂತ. ಆಮೇಲೆ ಏನು ತಗೋಬೇಕು ಅಂತ ಡಿಸೈಡ್ ಮಾಡ್ಕೊತೀನಿ. ಇವತ್ತು ನನ್ನ ಹತ್ರ ಇರೋ ಆಯುಧಗಳನ್ನ ತೋರಿಸ್ತಾ ಇದ್ದೀನಿ. ಇದು ಮೊದಲನೇ ಆಯುಧ, ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಆಯುಧ ಇದು. ಯಾಕಂದರೆ ನೀಟಾಗಿ ಕೂತ್ಕೊಂಡಿದ್ದ ಹತ್ರನೇ ಹಿಂಗೆ ಮಾಡ್ಬೋದು. ಇದು ಇನ್ನೊಂದು ಆಯುಧ, ಇದು ಗುಂಡಿ ತೆಗಿಯೋಕ್ಕೆ, ಈ ಥರ ದೊಡ್ಡ ದೊಡ್ಡ ಗಿಡಗಳು ನೆಡೋದಕ್ಕೆ ತೆಗ್ದೆ. ನಾನು ಸಾರ್ಥಕವಾಗಿ ಗುಂಡಿ ತೆಗ್ದೆ. ಇಷ್ಟು ತೆಗ್ದೆ, ಅಪ್ಪ ಇಷ್ಟು ತೆಗಿಯೋಷ್ಟ್ರೊಳಗಡೆ ಯಾವ ಗದ್ದೆ ತೋಟ ಯಾಕೆ ಬೇಕು ಮಾರಾಯ, ವಾಪಸ್ ಹೋಗ್ಬಿಡೋಣ ಅಂತ ಅನಿಸಿದಂತೂ ನಿಜ. ಇಲ್ಲ ಆದ್ರೂ ಖುಷಿ ಇದೆ. ಗುಂಡಿ ತೋಡ್ಬೇಕಾದ್ರೆ ಕಷ್ಟ ಆದರೂ ನೀರು ಹಾಕ್ಬೇಕಾದ್ರೆ ಖುಷಿ ಆಯಿತು ನನಗೆ. ಇಟ್ಸ್ ಓಕೆ. ಎಲ್ಲದನ್ನು ಹೇಳ್ತಾರಲ್ಲ, ಕಲಿಯೋವ್ರಿಗೂ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಹಂಗೆ ಕಲಿತಾ ಇದ್ದೀನಲ್ವಾ, ಅದಕ್ಕೆ ಕೋಟಿ ಥರ ಫೀಲ್ ಆಗುತ್ತೆ. ಕಲ್ತ ಮೇಲೆ ಈ ತೋಟಗಾರಿಕೆನೇ ಕೋತಿ ಥರ ಜಂಪ್ ಮಾಡ್ಕೊಂಡು ತೋಟಗಾರಿಕೆ ಮಾಡೋಣಂತೆ. ಈ ತೋಟಗಾರಿಕೆ ಮಾಡಬೇಕು ಅಂದರೆ ಫಸ್ಟ್ ಏನು ಬೇಕು ಹೇಳ್ರಿ? ತೋಟ ಬೇಕು ಕಣ್ರಿ. ನನ್ನ ಹತ್ರ ತೋಟ ಇಲ್ಲ, ತೋಟ ತಗೋಬೇಕು ಇವಾಗ ಅರ್ಜೆಂಟಾಗಿ ನಾನು ತೋಟಗಾರಿಕೆ ಮಾಡೋದಕ್ಕೆ. ತಗೊಳ್ಳೋಣ ತೋಟನೋ ಫ್ಯೂಚರಲ್ಲಿ, ಆಯಿತಾ? ಇದು ಯಾವ ಗಿಡ ಅಂತ ಕೇಳಿದ್ರಾ? ಪಲಾವ್ಗೆ ಹಾಕ್ತಾರಲ್ಲ ಗಿಡ, ಅದು. ಈ ಎಲೆನ ಕಿತ್ತಿ ಪಲಾವಿಗೆ ಹಾಕ್ಬಿಟ್ರೆ ಘಮ 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 ಅನ್ನತ್ತಂತೆ. ನಾನು ಮಾಡೋ ಪಲಾವ್ಗೆ ನೀವು ನಿಮ್ಮ ಮನೆಯಿಂದ ಓಡಿ ಬಂದುಬಿಡ್ಬೇಕು ನಮ್ಮ ಮನೆಗೆ ಪಲಾವ್ ತಿನ್ನೋದಕ್ಕೆ. ಹಾಗೆ ಈ ಗಿಡನ ಬೆಳೆಸಿ ಗಮ್ ಅಂತ ಪಲಾವ್ ಮಾಡ್ತೀನಿ, ಆಯಿತಾ? ಇದು ಇವಾಗ ಗೊತ್ತಲ್ಲ, ಕೂತ್ಕೊಂಡೆ ಆರಾಮಾಗಿ ಹಿಂಗೆ ಮಾಡ್ಬೋದು ಅಂತ ಅಂದ್ಕೊಂಡೆ. ಮಾಡೋದು ಬೇಕಾದ್ರೆ ಗೊತ್ತಾಯಿತು, ಹಿಂಗೆ ಮಾಡ್ಬೇಕಾದ್ರೆ ಕೈಯಿಗೂ ನೋವಾಗುತ್ತೆ. ಕೈಯಲ್ಲೂ ಎಲ್ಲ ನರ ನಾಡಿಗಳು, ರಕ್ತ ಸಂಚಾರ ಎಲ್ಲ ಆಗ್ತಾಯಿದೆ ಅಂತ ಆಮೇಲೆ ಫೀಲ್ ಆಯಿತು. ಎಲ್ಲ ಕಡೆಯೂ ಎಷ್ಟು ನರಗಳಿದೆ ಅಂತ ಈ ಥರ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗೋದಲ್ವ. ಕೆಲಸ ಮಾಡಿ ಆದಮೇಲೆ ಇವಾಗ ಬೀಜ ಹಾಕಬೇಕು. ಬೀಜ ಇದು ತುಂಬ ಹಿಂದೆ ನಾನು ರೆಸೊಲ್ಯೂಷನ್ನು ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆನೇ ತಗೊಂಬಂದಿದ್ದು. ಸೊಪ್ಪು ಬೆಳೆಯೋಣ ಅಂತ. ಸೊಪ್ಪು ಬೆಳೆಯೋದಕ್ಕೆ ನಾನು ರೆಸೊಲ್ಯೂಷನ್ನೇ ತೊಗೋಬೇಕಾಯ್ತು. ಈ ವರ್ಷದ ಈ ತಿಂಗಳಲ್ಲಿ ನಾನು ಇದು ಮಾಡಲೇಬೇಕು ಹಂಗೆ ಅಂದ್ಕೊಂಡ್ಮೇಲೆ ಮಾಡೋಕ್ಕಾಗಿದ್ದು. ಏನು ಮಾಡ್ತಾಯಿದ್ದಾಳು ಇಷ್ಟೊಂದು ಬೀಜ ಹಿಡ್ಕೊಂಡು ಇನ್ನೂ ಬೀಜ ಹಾಕಿಲ್ಲ ಅಂತ ನೋಡ್ತಾ ಇದ್ದೀರಾ? ನಾವು ಗೊತ್ತಲ್ಲ, ಇಷ್ಟು ಬೀಜ ಇತ್ತಾ, ಯಾವುದು ಹಾಕೋದು ಅಂತ ಕನ್ಫ್ಯೂಷನ್ ಶುರು ಆಯಿತು ಮತ್ತೆ ನನಗೆ. ಹೆಂಗೆ ಡಿಸೈಡ್ ಮಾಡೋದು ಹೇಳ್ರಿ? ಏನಾರು ಜಾಸ್ತಿ ಕನ್ಫ್ಯೂಷನ್ ಆದಾಗ. ನಾನು ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಒಂದು ರೂಲ್ಸ್ನ ಫಾಲೋ ಮಾಡ್ತಿದ್ದೆ. ಏನಂದ್ರೆ ಅಂಚಿ ಪಿಂಚಿ ಚಾವಲ ಚುಂಚಿ ಅಂತ. ಇವಾಗಲೂ ನಾನು ಅದನ್ನೇ ಮಾಡಿದ್ದು. ಅಂಥ ಎಕ್ಸಾಮಲ್ಲೇ ಬಿಟ್ಟಿಲ್ಲ ನಾನು. ಅಂಚಿ ಮಿಂಚಿ ಹಾಕಿ 4ರಲ್ಲಿ ಯಾವುದು ಅಂದರೆ ಒಂದಕ್ಕೆ ಟಿಕ್ ಹಾಕಿ ಬಂದಿರೋಳು. ನೀನು ಇದರಲ್ಲಿ ಬಿಟ್ಬಿಡ್ತೀನ, ಇದರಲ್ಲೂ ಅದನ್ನೇ ಫಾಲೋ ಮಾಡಿದೆ. ಅಂಚಿ ಪಿಂಚಿ ಅಂತ ಹಾಕಿ ಯಾವುದು ಸಿಕ್ಕತ್ತೆ ಕೊನೆಗೆ ಕಾಳು ಅದನ್ನೇ ಹಾಕಬೇಕು ಅಂತ, ಅದೇ ಸೊಪ್ಪೆ ಬೆಳಿಬೇಕು ಅಂತ ಡಿಸೈಡ್ ಮಾಡಿಕೊಂಡು ಲೆಕ್ಕಾಚಾರ ಹಾಕಿ ಇವಾಗ ಬೀಜನ ಹಾಕ್ತಾಯಿದ್ದೀನಿ. ಬೀಜ ಒತ್ತೊತ್ತಾಗಿ ಹಾಕ್ಬೇಕಾ, ಬಿಡಿಗೆ ಹಾಕ್ಬೇಕಾ, ದೂರ ಹಾಕ್ಬೇಕಾ ಗೊತ್ತಿಲ್ಲ. ಸಣ್ಣಕ್ಕಂತೂ ಇತ್ತು ಸೊಪ್ಪಿನ ಬೀಜ ಸಣ್ಣದಿದ್ದರಿಂದ ಎಲ್ಲ ಒತ್ತೊತ್ತಾಗಿ ಹಾಕ್ತಾಯಿದ್ದೀನಿ. ಇದು ಮೇಯ್ನ್ ಇಂಪಾರ್ಟೆಂಟ್, ಒಬ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ನಮ್ಮಮ್ಮ ಹೇಳ್ಕೊಟ್ಟಿದ್ದಕ್ಕೆ ಇಷ್ಟಾದರೂ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಇದು ಗೊತ್ತಿಲ್ಲ ನನಗೆ. ಏನು ಗೊತ್ತಿಲ್ಲದೇ ಬೆಳೆದ ನೀನು ಅಂತ ಹೇಳ್ಕೊಂಡು ನಗ್ಬೋದು. ಗೊತ್ತಿದ್ರೂ ಗೊತ್ತಿಲ್ಲ ಅನ್ನೋ ಥರ ಇರ್ತಾರಲ್ಲ. ಸ್ವಲ್ಪ ಯಾರು ಗೈಡ್ ಮಾಡಿದ್ರೆ ಹಳೆದೆಲ್ಲ ನೆನಪಾಗ್ಬಿಡುತ್ತೆ ನಮಗೆ. ಇಲ್ಲಾಂದರೆ ಎಲ್ಲದನ್ನು ಓದು ಜನ್ಮ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೇ ಯಾರು ಒಬ್ಬರು ಹೇಳ್ಕೊಟ್ಟಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇದು ನನಗೆ ಗೊತ್ತಿತ್ತು ಬಿಡು ಅನ್ನೋ ಥರ. ಸೊ ಬೀಜ ಹಾಕಿದ್ಮೇಲೆ ಅವಾಗ ಒಂಚೂರು ನೀರು ಕುಡಿಸ್ಬೇಕಲ್ವ, ಸಣ್ಣ ಮಕ್ಕಳಲ್ವ ಇವೆಲ್ಲ. ಇವಾಗ ಅದಕ್ಕೆ ಒಂದೊಂಚೂರು ನೀರು ಚುಂಗಿಸ್ದೆ. ಆಮೇಲೆ ಸೊಪ್ಪಿಗೆ ದಬ ನೀರು ಒಯ್ಯಬಾರ್ದು ಅನ್ನೋದು ಕೂಡ ನನಗೆ ಗೊತ್ತಿತ್ತು. ಆದರೂ ನಮ್ಮಮ್ಮ ಇನ್ನೊಂದು ಸಲ ಹೇಳ್ಕೊಟ್ಮೇಲೆ ಮತ್ತೆ ಇನ್ನೊಂದು ಸಲ ನೀರು ಚುಂಗಿಸ್ದೆ. ನೀರು ಚುಮ್ಸಿ 1 ವಾರ ಬೇಕಂತ ಇದು ಮೊಳಕೆ ಬರೋಕ್ಕೆ. ಬರಲಿ
ಇನ್ನು ಜನವರಿ ತುಂಬ ದಿನ ಇದೆ, ಜನವರಿ ಮುಗಿಯೋದಕ್ಕೆ. ಜನವರಿ ಮುಗಿಯೋಷ್ಟ್ರೊಳಗಡೆ ಸ್ವಲ್ಪ ಬೆಳ್ಕೊಂಬಿಟ್ರೆ ಸಾಕಪ್ಪ, ಈ ತಿಂಗಳಲ್ಲಿ ಏನೋ ಒಂದು ಮಾಡಿದ್ದೀನಿ ಅಂತ ತೋರ್ಸೋಕಾರ ಏನಾರ ಬೇಕು ತಾನೆ. ಇದು ಫಸ್ಟ್ ರೆಸೊಲ್ಯೂಷನ್ನ ನಾನು ಸಕ್ಸಸ್ಫುಲ್ಲಾಗಿ ಇಲ್ಲಿಗೆ ತೊಗೊಬಂದು ನಿಲ್ಲಿಸಿದ್ದೀನಿ. ಇನ್ನು ಸೆಕೆಂಡ್ ಒನ್ನು ಬಿಟ್ಬಿಡೋಕ್ಕಾಗತ್ತಾ, ಈ ಖಾಲಿ ಗೂಡುಗಳಿಗೆ ಬಣ್ಣ ಬೆಚ್ಚೋದು. ನೋಡಿರಿ ಹೆಂಗೆ ಪೇಂಟಿಂಗು, ಡ್ರಾಯಿಂಗು, ಒಬ್ಬೊಬ್ಬ ಡ್ರಾಯಿಂಗ್ ಚೆನ್ನಾಗಿ ಮಾಡಿದ್ದೀನಲ್ಲ. ನಾನು ಮಾಡಿಲ್ಲ, ಖಂಡಿತವಾಗ್ಲೂ ನಾನು ಮಾಡಿಲ್ಲ, ಇದನ್ನೊಬ್ಬರು ಆರ್ಟಿಸ್ಟ್ ಮಾಡಿದ್ರು. ಯಾರದು ಮುಂದೆ ಫ್ಯೂಚರಲ್ಲಿ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಗೆ ಬಂದಿದೆ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಫ್ರೀ ಆದಮೇಲೆ ಬಂದು ಮಿಕ್ಕಿದ್ದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಗೋಡೆಗಳಿಗೆ ಅವರು ಬಂದು ಯಾವ ರೀತಿ ಪೇಂಟ್ ಮಾಡ್ತಾರೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ತೋಟ ನೋಡಿ ನಮ್ಮದು, ಈ ಕಡೆ ಎಲ್ಲ ಗೋಡೆಗಳನ್ನೆಲ್ಲ ನೋಡಿ ಮನೆ ಒಳಗಡೆ ಪಾದಾರ್ಪಣೆ ಮಾಡಿದೆ. ನೋಡಿದ್ರೆ ಸಿಂಕ್ ಬ್ಲಾಕ್ ಆಗಿಬಿಟ್ಟಿದೆ. ಸಿಂಕ್ ಬ್ಲಾಕ್ ಆದಾಗ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೆಂಗೆ ಇವಾಗ ಅನ್ನೋ ಥರ ಯೋಚನೆ ಬಂದ್ರೂ ನಾ ಇಷ್ಟು ದಿನ ಫೋನಲ್ಲಿ ರೀಲ್ಸ್ ನೋಡಿದ್ನಲ್ಲ, ಆ ರೀಲ್ಸ್ ಇವಾಗ ಉಪಯೋಗಕ್ಕೆ ಬಂತು. ಯಾರೋ ಒಬ್ಬರು ನನಗೆ ಹೇಳ್ಕೊಟ್ಟಿದ್ರು ರೀಲ್ಸಲ್ಲಿ, ಈ ರೀತಿ ಸಿಂಕ್ ಏನಾರ ಬ್ಲಾಕ್ ಆಗಿಬಿಟ್ರೆ ಒಂದು ಪ್ಲಾಸ್ಟಿಕ್ ಬಾಟ್ಲು ತೊಗೊಳ್ಳಿ, ಅದರಲ್ಲಿ ಅರ್ಧದಷ್ಟು ಇಲ್ಲ ಮುಕ್ಕಾಲಷ್ಟು ನೀರು ತೊಗೊಳ್ಳಿ, ಆ ಬಾಟ್ಲನ್ನು ಅಲ್ಲಿ ನೀಟಾಗಿ ಹಿಂಗೆ ಉಲ್ಟಾ ಮಾಡಿ ಜೋರಾಗಿ ಪ್ರೆಸ್ ಮಾಡಿ, ಅಲ್ಲಿರೋ ಗಲೀಜೆಲ್ಲ ನೀರಲ್ಲಿ ಗಾಳಿ ಪ್ರೆಷರಿಗೆ ಹೋಗ್ಬಿಡುತ್ತೆ ಅಂತ. ಅದನ್ನೇ ನಾನು ಇವತ್ತು ಟ್ರೈ ಮಾಡಿದೆ. ಆಗುತ್ತೋ ಇಲ್ಲೋ ಅಂತ ಟ್ರೈ ಮಾಡಿದೆ. ಬಟ್ ನಾವು ಹಾಕಿದ ಟೈಮ್ ಯಾವತ್ತೂ ನಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ನಾನು ಅವತ್ತು ರೀಲ್ಸ್ ನೋಡೋಕೆ ಹಾಕಿದ್ದು ಟೈಮ್ನ ಇವತ್ತು ನಾನು ಸಕ್ಸಸ್ಫುಲ್ಲಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ನಾನೇ ಏನು ಹೇಳ್ಕೊತೀನಿ ಹೇಳ್ರಿ, ಶಬಾಷ್ ಅಂತ ಹೇಳ್ಕೊಂಡು ರೀಲ್ಸ್ ನೋಡೋ ಎಲ್ಲ ಹೆಣ್ಮಕ್ಳಿಗೂ ಜೈ ಅಂತ ಹೇಳಿ ನನ್ನ ಸಿಂಕ್ನ ನಾನು ಕ್ಲೀನ್ ಮಾಡಿಕೊಂಡೆ. ಇದರಲ್ಲಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಇಷ್ಟು ದಿನ ಎಲ್ಲರೂ ಬೈತಿದ್ರೆ, ಎಲ್ಲ ರೀಲ್ಸ್ ನೋಡ್ತೀರಾ ಅಂತ. ಅವತ್ತು ನಾನು ರೀಲ್ಸ್ ನೋಡಿದ್ದಕ್ಕೆ ಇವತ್ತು ಸಿಂಕ್ ಕ್ಲೀನ್ ಮಾಡಿಕೊಂಡೆ ಅಂತ ನನಗೆ ನಾನೇ ಖುಷಿ ಪಟ್ಕೊಂಡೆ. ಅಷ್ಟೇ ಇವತ್ತು. ಮತ್ತೆ ಸಿಗುವ, ಆಯಿತಾ? ಬಾಯ್.